ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ PC ಮತ್ತು PSI ನೇಮಕಾತಿ ಕುರಿತು ನೋಡಿ. ಇದು ಏನಕ್ಕೆ ಅಪ್ಡೇಟ್ ಮಾಡ್ತಿದ್ದೀನಿ ಅಂದರೆ ನೋಡಿ, ಹೋಮ್ ಮಿನಿಸ್ಟರ್ ಆದಂಥವರು ಯಾರಂದರೆ ಡಾಕ್ಟರ್ G. ಪರಮೇಶ್ ಅವರು ನೋಡಿ ಒಂದು TV ಸಂದರ್ಶನದಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ PC ಮತ್ತು PSI ರಿಲೇಟೆಡು ನೋಡಿ. PCದು 17,000 ಹುದ್ದೆಗಳು ಖಾಲಿ ಇದಾವಂತೆ, ಟೋಟಲ್ 17,000 ನೋಡಿ. ಅದರಲ್ಲಿ 8,000 ಹುದ್ದೆಗಳದ ನೇಮಕಾತಿ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರಂತೆ ಗೌರ್ಮೆಂಟ್ ಕಡೆಯಿಂದ. 8,000 PC, ಅದರ ಜೊತೆಗೆ 600 PSI. ಇದು ಹೇಳ್ಕೊಂಡು ಬಂದಿರೋದು ಒಂದು 2 ವರ್ಷದಿಂದ ಇದೇ ರೀತಿ ಹೇಳ್ತಿದ್ದಾರೆ, ಓಕೆನಾ. ನೋಡಿ, PCPSIದು PCದಂತರೂ ಒಂದು 2 ಡೇಸಲ್ಲಿ ನೇಮಕಾತಿ ಆಗುತ್ತಂತ ಕೆಲವೊಂದು ಟೈಮ್ ಹೇಳಿದರು, ಒಂದು ವೀಕಲ್ಲಿ ಹೇಳಿದರು. ಅದು ಆದಮೇಲೆ ಕೆಲವೊಂದು ಟೈಮಲ್ಲಿ 2 ಡೇಸಲ್ಲಿ ನೇಮಕಾತಿ ಆಗುತ್ತೆ, ಒಂದು 2 ಡೇಸಲ್ಲಿ ಅಂತ ಹೇಳಿದರು. ಬಟ್ 2 ಡೇಸ್ ಹೋಗಿ 2 ವರ್ಷನೇ ಬಂತು ನೋಡಿ. ಇಲ್ಲಿವರೆಗೂ ಯಾವುದೇ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಆಗಿಲ್ಲ. ಬಟ್ PC ರಿಲೇಟೆಡು ಅಫಿಷಿಯಲ್ ಆಗಿ ಕೆಲವೊಂದು ವರ್ಗೀಕರಣ ಪೋಸ್ಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅಪ್ಡೇಟ್ ಮಾಡಿದ್ದಾರೆ, ಓಕೆನಾ. ಮತ್ತು ಅದು ಕರೆಕ್ಷನ್ ಆಗಿರೋದು ಮತ್ತೆ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಅದೇ ರೀತಿ ನೋಡಿ, 20ಕ್ಕೆ ಏನು ಲಾಸ್ಟ್ ಡೇಟ್ ಕೊಟ್ಟಿದ್ದಾರಲ್ಲ, 6% ಹೋಲ್ಡಲ್ಲಿ ಇಟ್ಟು ಉಳಿದ ಹುದ್ದೆಗಳಿಗೆ ರೋಸ್ಟರ್ನ ರೆಡಿ ಮಾಡಿ ಅಪ್ಡೇಟ್ ಮಾಡಬೇಕಂತೇಳಿ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದರು, ಓಕೆನಾ. ಅದೇ ರೀತಿ ನೋಡಿ, ಇವಾಗ ಏನು 27th ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 27th ಏನು ಕ್ಯಾಬಿನೆಟಲ್ಲಿ ಮೀಟಿಂಗ್ ಇದೆಯಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಇಂಟರ್ನಲ್ ರಿಸರ್ವೇಷನ್ ಡಿಸ್ಕಷನ್ ಇದೆ. ಅಲ್ಲಿ ನೋಡಿ ಫೈನಲೈಸ್ ಆದರೆ, ಇಂಟರ್ನಲ್ ರಿಸರ್ವೇಷನ್ ಫೈನಲೈಸ್ ಆದರೆ PC ನೋಟಿಫಿಕೇಷನ್ ಮಾತ್ರ 100% ಏಪ್ರಿಲಲ್ಲಿ ಆಗುತ್ತೆ. PSIದು ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು, ಏನು 600 ಪೋಸ್ಟ್ ಅಂತ ಇದೆಯಲ್ಲ, ಸ್ವಲ್ಪ ಡಿಲೇ ಆಗ್ಬೋದು. ಬಟ್ PC ನೋಟಿಫಿಕೇಷನ್ ಮಾತ್ರ 100% ಆಗುತ್ತೆ. ಇನ್ ಕೇಸ್ ಯಾವಾಗಂದರೆ 27th ಫೈನಲೈಸ್ ಆದರೆ, ಫೈನಲೈಸ್ ಆಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು, ಓಕೆನಾ. ಮತ್ತೆ ನೋಡಿ, ಎಲೆಕ್ಷನ್ ಬರೋದರಿಂದ ಸ್ವಲ್ಪ ಡಿಲೇ ಆಗ್ಬೋದು. ಬಿಫೋರ್ ಎಲೆಕ್ಷನ್ನು ನೋಟಿಫಿಕೇಷನ್ಗಳನ್ನು ಮಾಡ್ತಾರಂತೇಳಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಯಾವಾಗಲೂ ಯಾವುದೇ ಎಲೆಕ್ಷನ್ ಬಂದರೂ ಬಿಫೋರ್ ಸ್ವಲ್ಪ ನೋಟಿಫಿಕೇಷನ್ಗಳು ಆಗೇ ಆಗ್ತವೆ ನೋಡಿ. ಎಕ್ಸಾಂಪಲ್ ನೋಡಿ, ಲಾಸ್ಟ್ 2024ರಲ್ಲಿ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಬಂದಾಗ PDO ನೋಟಿಫಿಕೇಷನ್ ಆಯಿತು, VAO ಆಯಿತು, ಅದ್ರ ಜೊತೆಗೆ KS ನೋಟಿಫಿಕೇಷನ್ ಆಯಿತು, ಓಕೆನಾ. AE ಮತ್ತು ಅದ್ರ ಜೊತೆ ಗ್ರೂಪ್ B, ಗ್ರೂಪ್ C ಬೇರೆದೆಲ್ಲ ನೋಟಿಫಿಕೇಷನ್ ಮಾಡಿದ್ರು. ಎದ್ರ ಸಲುವಾಗಿ ಅಂದರೆ ಅದು MP ಎಲೆಕ್ಷನ್ ಬಂದಿತ್ತು. ಸೊ ಅದೇ ರೀತಿ ನೋಡಿ, ಇವಾಗ ಸ್ಥಳೀಯ ಚುನಾವಣೆಗಳು, ಲೋಕಲ್ ಬಾಡಿ ಎಲೆಕ್ಷನ್ ಇರೋದರಿಂದ ನೋಟಿಫಿಕೇಷನ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ನೋಡಿ 27th ಫೈನಲೈಸ್ ಮಾಡ್ತಾರಂತ ಅನ್ಕೋಬೋದು. ಯಾಕೆಂದರೆ ಆಲ್ರೆಡಿ ಏನು ಡಿಸಿಷನ್ ತೊಗೊಂಡಿದ್ದಾರಲ್ಲ, 50% ಮೇಲೆ ನೇಮಕಾತಿಗಳನ್ನು ಮಾಡ್ತೀವಿ ಅಂತೇಳಿ ಕೆಲವೊಂದು ಡಿಪಾರ್ಟ್ಮೆಂಟ್ದು ಅದೇ ರಿಸರ್ವೇಷನ್ ಮೇಲೆ ರೋಸ್ಟರ್ನ ರೆಡಿ ಮಾಡ್ತಿದ್ದಾರೆ ಇವಾಗ ಆಲ್ರೆಡಿ. ನೋಡಿ, PCದು ಲಾಸ್ಟ್ 20 ಕೊಟ್ಟಿದ್ರು, ಇವಾಗ ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ ಅದು. ಅದೇ ರೀತಿ ನೋಡಿ, ಲ್ಯಾಂಡ್ ಸರ್ವೇರ್ದು 50% ಮೇಲೇ ಪ್ರೊಸೆಸ್ ನಡೀತಿದೆ ಅಂತ ಹೇಳಿದ್ದಾರೆ ರೋಸ್ಟರು. ಅದರ ಜೊತೆಗೆ VAOದು, ಓಕೆನಾ. ಈ ಥರ ಆದರೆ ನೋಡಿ, ನೋಟಿಫಿಕೇಷನ್ನ ಏಪ್ರಿಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 27th ಏನಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಹೋಮ್ ಮಿನಿಸ್ಟರ್ ಅವರು ಏನು ಹೇಳ್ತಾರಂತೇಳಿ ಅದು ಯಾವತ್ತೂ ನಂಬೋಕ್ಕಾಗಲ್ಲ. ಯಾಕಂದರೆ ಇಲ್ಲಿವರೆಗೂ 1-2 ಸುಳ್ಳು ಹೇಳಿದ್ರೆ ನಂಬೋದು, ಒಂದು 10 ಸಲ 15 ಸಲ ಅದೇ ರಿಪೀಟಾಗಿ ಹೇಳಿದ್ರೆ ಅವರು ಆಮೇಲೆ ನಿಜ ಹೇಳಿದ್ರು ನಂಬೋಕ್ಕಾಗಲ್ಲ, ಓಕೆನಾ. ಸೊ ಅದೇ ರೀತಿ ನೋಡಿ, 2 ವರ್ಷದಿಂದ ಹೇಳ್ತಿದ್ದಾರೆ. 1 ತಿಂಗಳು ಅಂತ ಹೇಳಿದರು, ಫಸ್ಟಿಗೆ 2 ತಿಂಗಳು, ಅದಾದಮೇಲೆ 1 ವೀಕ್ ಹೇಳಿ, ಆಮೇಲೆ 2 ಡೇಸ್ ಹೇಳಿದರು ಒಂದೊಂದು ಟೈಮಲ್ಲಿ. ಬಟ್ ಇಲ್ಲಿವರೆಗೂ ಯಾವುದೇ ನೇಮಕಾತಿ ಆಗಿಲ್ಲ. ಮತ್ತು ನೋಡಿ, ಟೀಚರ್ಸ್ ರೆಕ್ರೂಟ್ಮೆಂಟ್ ಬಗ್ಗೆ ತುಂಬ ಕೇಳ್ತಿದ್ರು ಕೆಲವೊಂದು ಜನ, ಬಟ್ ಅದರದ್ದೇನೂ ಅಪ್ಡೇಟ್ ಬಂದಿಲ್ಲ. ಇನ್ ಕೇಸ್ ಅಪ್ಡೇಟ್ ಸಿಕ್ಕರೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಬಟ್ PC ನೋಟಿಫಿಕೇಷನ್ನ ನೀವು ಏಪ್ರಿಲಲ್ಲಿ ಎಕ್ಸ್ಪೆಕ್ಟ್ ಮಾಡಿ ನೀವು ಸ್ಟಡಿನ ಮಾಡಬೇಕಾಗುತ್ತೆ. ಇನ್ ಕೇಸ್ ಏಪ್ರಿಲಲ್ಲಿ ಆದರೆ ನಿಮ್ಗೆ ಓದೋಕ್ಕೆ ಟೈಮ್ ಸಿಗಲ್ಲ, ಓಕೆನಾ. ಅದರ ರಿಲೇಟೆಡ್ ನೋಡಿ, ಇನ್ನೂ ಏಜ್ ಹೆಚ್ಚಳದ್ದು ಬೇಡಿಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ನೋಡಬೇಕು ಅದು ಏನು ಏಜ್ ಹೆಚ್ಚಳ ಮಾಡ್ತಾರೋ ಅಥವಾ ಇಲ್ಲ ಅಂಥೇಳಿ. ಬಟ್ ಏಜ್ ರಿಲ್ಯಾಕ್ಸೇಷನ್ ಮಾತ್ರ ಖಂಡಿತ ಮಾಡ್ತಾರೆ. ಅದು 3 ವರ್ಷನೋ ಅಥವಾ 5 ವರ್ಷ ಅಂಥೇಳಿ. ಬೇರೆ ಎಲ್ಲದಕ್ಕೂ ನೋಡಿ 5 ವರ್ಷ ಅಂಥೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ, ಆಲ್ರೆಡಿ ಅದು ಆಗಿದೆ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ದು ಸಪ್ರೇಟಾಗಿ ಅಪ್ಡೇಟ್ ಮಾಡ್ತಾರೆ. ಬಟ್ PSI ನೋಡಿ ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು. ಐ ಥಿಂಕ್ ಎಲೆಕ್ಷನ್ ಮುಗಿದ ಮೇಲೆ ನೋಟಿಫಿಕೇಷನ್ ಆಗ್ಬೋದು. PSIಗಂತಲೇ ಯಾರು ಓದ್ತಿದ್ರೆ PC ಎಕ್ಸಾಮ್ಸ್ನ ಬರೀರಿ, ಫಸ್ಟ್ PC ನೋಟಿಫಿಕೇಷನ್ ಆದರೆ ಆಮೇಲೆ PSI ಬರಿಬೋದು, ಓಕೆನಾ. ಓನ್ಲಿ GS ಇರೋದ್ರಿಂದ ಆರಾಮ್ಸೆ ಎಲ್ಲನೂ ಕವರ್ ಮಾಡಿ. ಮತ್ತು ನೋಡಿ, ಹೈ ಕಾಂಪಿಟೇಷನ್ ಇರುತ್ತೆ, ಬೇರೆದೆಲ್ಲ ಕಂಪೇರ್ ಮಾಡಿದ್ರು ಹೈ ಕಾಂಪಿಟೇಷನ್, 70+ 75ವರೆಗೂ ಸ್ಕೋರ್ ಮಾಡಬೇಕಾಗುತ್ತೆ. ಮತ್ತು ನೋಡಿ, ಹೋಮ್ ಮಿನಿಸ್ಟರ್ ಅವರು ಏನು ಹೇಳಿದ್ದಾರೆ ಅಂದರೆ ಇದೇ ತಿಂಗಳ ಅಂತ್ಯಕ್ಕೆ, ಈ ತಿಂಗಳ ಎಂಡಲ್ಲಿನೇ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತಂತ ಹೇಳಿದ್ದಾರೆ. ಪ್ರಕ್ರಿಯೆ ಏನು ನೋಟಿಫಿಕೇಷನ್ ಪ್ರಕ್ರಿಯೆ ಇದೆಯಲ್ಲ, ಅದು ಸ್ಟಾರ್ಟ್ ಆಗುತ್ತಂತೆ. ಯಾವಾಗ ಹೇಳಿದ್ದಾರೆ ಅಂದರೆ ಇದೇ ತಿಂಗಳು ಎಂಡ್ ಅಂತ ಹೇಳಿದ್ದಾರೆ ಅವರು.
ಓಕೆನಾ. ಇನ್ನೂ ಏಪ್ರಿಲ್ ಹೇಳಿಲ್ಲ, ಮಾರ್ಚ್ ಎಂಡ್ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅವ್ರು ಹೇಳಿರೋದು ನಿಜ ಆದರೆ ಎಲ್ರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ 27 ತುಂಬ ಕ್ರೂಷಿಯಲ್ ಇರುತ್ತೆ. ಸೊ ನೋಡೋಣ ಏನು ಡಿಸಿಷನ್ ತೊಗೊತಾರೆ ಅಂತೇಳಿ. ನೋಡಿ, ಇಲ್ಲಿವರೆಗೂ ತುಂಬ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಇಂಟರ್ನಲ್ ರಿಸರ್ವೇಷನ್ ರಿಲೇಟೆಡು. ಬಟ್ ಇಲ್ಲಿವರೆಗೂ ಯಾವುದೂ ಫೈನಲೈಸ್ ಆಗಿಲ್ಲ. ಒಂದು ಡಿಸಿಷನ್ ತೊಗೋತಾರೆ, ಮತ್ತು ಅದಕ್ಕೆ ಸ್ವಲ್ಪ ಅಪೋಸ್ ಮಾಡ್ತಾರೆ ಬೇರೆ ಮಿನಿಸ್ಟ್ರುಗಳದೆಲ್ಲ, ಮತ್ತು ಅದಕ್ಕೆ ರಿಲೇಟೆಡ್ ಸಾಲ್ವ್ ಮಾಡೋಣ ಅಂತೇಳಿ ಮತ್ತೆ ಒಂದು ಕ್ಯಾಬಿನೆಟ್ ಮೀಟಿಂಗ್ನ ಅರೇಂಜ್ ಮಾಡೋದು. ಯಾವಾಗಂದರೆ 1 ತಿಂಗಳು ಬಿಟ್ಟು. ಸೊ 1 ತಿಂಗಳು ಟೈಮ್ ಹೋಗಿಬಿಡುತ್ತೆ. ಮತ್ತು ನೋಡಿ, ಅಲ್ಲಿ ಒಂದು ಡಿಸಿಷನ್ ತೊಗೊತಾರೆ, ಮತ್ತು ಕೆಲವೊಂದು ಮಿನಿಸ್ಟ್ರುಗಳು ಅದಕ್ಕೆ ಅಪೋಸ್ ಮಾಡೋದು, ಇಲ್ಲ ಕೆಲ ಸಮುದಾಯಗಳು ಅಪೋಸ್ ಮಾಡೋದು. ಸೊ ಈ ರೀತಿ ಆಗೋದ್ರಿಂದ ತುಂಬ ದಿನದಿಂದ ಇದೇ ರೀತಿ ಬರ್ತಾ ಇದೆ. ಸೊ ಇದೇ ಥರ ನಾಟಕ ಮಾಡ್ತಾರೋ ಅಥವಾ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಆಲ್ಮೋಸ್ಟ್ ಈ ತಿಂಗಳ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಮಾಡಲಿಲ್ಲ ಅಂದರೆ ಮತ್ತೆ ಈ ಸಲ ದೊಡ್ಡ ಮಟ್ಟದಲ್ಲಿ ಪಕ್ಕಾ ಹೋರಾಟ ಆಗುತ್ತೆ. ಅದು ಬೇರೆ ರೀತಿಯಲ್ಲೇ ಆಗ್ಬೋದು ಅಂತ ಅನ್ಕೋಬೋದು. ಯಾಕಂದರೆ ಲಾಸ್ಟ್ ಟೈಮೆಲ್ಲ ನೋಡಿರ್ಬೋದು ಧಾರವಾಡದಲ್ಲೆಲ್ಲ ಯಾವ ಥರ ಆಯ್ತು ಅಂತೇಳಿ. ಅದು ಆದಮೇಲೆ ನೋಡಿ, ಒಂದೇ ತಿಂಗಳಲ್ಲಿ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇಲ್ಲಿವರೆಗೂ ಏನೂ ಆಗಿಲ್ಲ. ಆಲ್ರೆಡಿ 1 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ನೋಡೋಣ, ಇನ್ನೊಂದು 5 to 10 ಡೇಸ್ ವೇಟ್ ಮಾಡಿ ಆಮೇಲೆ ಏನಂತ ಅಪ್ಡೇಟ್ ಸಿಗುತ್ತೆ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.